ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಯೂಟ್ಯೂಬ್ ಮಾಡಬೇಕಂತ ಅನ್ಕೊಂಡನ್ರಿ. ಅದಕ್ಕೋಸ್ಕರ ಈಗ ಹೊಸ ವಿಡಿಯೋ ಮಾಡತ್ತನ್ರಿ. ಅದು ಯಾವ್ದು ಕಾನ್ಸೆಪ್ಟ್ ಮ್ಯಾಗಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ಯಾವ ರೀತಿಯ ವಿಡಿಯೋ ನಂಗೂ ಕುಡಿಯಕ್ಕೆ ನೀರು ಕೊಳ್ಳೆ ಸ್ವಾರಿಲೆ ಶಿವ ಬಾಯ ಕುಡ್ದ್ಬಿಟ್ನಿ. ಆತ ಮಗನ ಲಾಸ್ಟ್ ಬೆಲ್ ಶಾರ್ಟ್ ನೀರು ಕೊಡಕ್ ನೀನು ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿ ಗೊತ್ತಾ ನಿನಗೆ? ನೋಡ್ರಿ, ಜಸ್ಟ್ ಪಾಸ್. ನಿನಗೆ ನಾಚಿಕೆ ಆಗಲ್ಲ ಕಡಿಮೆ ಮಾರ್ಕ್ಸ್ ತಗೊಳಕ್ಕೆ? ಟೀಚರ್, ನೀವು ಮೈಗಚ್ಚೋ ಲಕ್ಷು ಎಷ್ಟು ರೂಪಾಯಿ? ಯಾಕೆ ಹೇಳಿ ಟೀಚರ್? 35 ರೂಪಾಯಿ. ಹಂಗಂದ್ರೆ ಅಂಗಡಿಯವನಿಗೆ ನೀವು 90 ರೂಪಾಯಿ ಕೊಟ್ಟು ತಗೊಂತೀರಾ? 35 ರೂಪಾಯಿಗೆ ಸೋಪ್ ಬರುತ್ತೆ ಅಂದ್ರೆ 90 ಕೊಡಕ್ಕೆ ನಾನೇನು ಹುಚ್ಚಿನ? ಹಂಗಂದ್ರೆ 35ಕ್ಕೆ ನಾವು ಪಾಸ್ ಆಗ್ತೀವಂದ್ರೆ 90ಕ್ಕೆ ನಾವೇನು ಹುಚ್ಚರ? ನೀನು ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿ ಗೊತ್ತಾ ನಿನಗೆ? ನನ್ನ ಹತ್ರ ಜಿಮ್ ಬಾಡಿ ನಡೆಯಲ್ಲ. ನನ್ ಮಗಂದು ಬೆಣ್ಣೆ ತುಪ್ಪ ತಿಂದು ಬೆಳೆದ ಬಾಡಿ ಕಣ ನಮ್ದು. ಸೀದಾ ಯಾಕೆ ಮಾರ್ಕ್ ತುಕಡ ಮಾಡ್ತೀನಿ, ಹುಷಾರ್. ನನ್ನ ಹತ್ರ ಜಿಮ್ ಬಾಡಿ ನಡೆಯಲ್ಲ. ನನ್ ಮಗಂದು ಬೆಣ್ಣೆ ತುಪ್ಪ ತಿಂದು ಬೆಳೆದ ಬಾಡಿ. ಇದು ಸಿನಿಮಾದೈತಂದ್ರೆ ಇದು ಕಾಪಿರೈಟ್ ಬರ್ತೈತೆ ನೋಡ್ರಿ. ಇವ್ರು ಯಾರು ಗೊತ್ತಿಲ್ಲ ನಮಗೆ, ಮಿಸ್ಟರ್ ಬೀಸ್ಟ್. ಇವರು ನಮ್ಮ ಯೂಟ್ಯೂಬ್ನಾಗ ಟಾಪ್ ಯೂಟ್ಯೂಬರ್ ನೋಡ್ರಿ. 40 ಮಿಲಿಯನ್ ಕ್ರಾಸ್ ಆಗೈತೆ ನೋಡ್ರದು. ಆಮ್ಯಾಗ ಅಕ್ಕಾರ ಒಂದು ಪ್ಲೇಟ್ ಬಜ್ಜಿ ಕೊಡ್ರಿ. ಪಾರ್ಸಲ್ ಮಾಡ್ರಿ. ಏನ್ ದೋಸ್ತ ಆರಾಮದಿ? ಕ್ಯಾನ್ಸಲ್ ಮಾಡ್ರಿ. ತಗೋಬಾಲಿ. ಏನ್ ತಗೊಳಕ್ ಬಂದಿರ್ಕಿಲ್ಲ. ಅಕ್ಕಾರ ಒಂದು ಪ್ಲೇಟ್ ಬಜ್ಜಿ ಕೊಡ್ರಿ. ಅಲ್ಲ ನೀವಿಬ್ರು ಯಾಕೆ ಕೊಟ್ಟಿಗೆ? ಉಡಿಯಕ್ಕಿ ಹಾಕತಾರ ತಲೆ ಬೋಳಿಸಿ ಕಳಿಸುತ್ತಾರ. नमस्ते, मैं हूं विमल. मुझे खाने से मुंह का कैंसर, दांत सड़ना और जिंदगी छोटी हो जाती है. नमस्ते, मैं हूं सिगरेट. मुझे पीने से फेफड़े खराब, सांस फूलना और कैंसर का खतरा बढ़ता है. नमस्ते, मैं हूं बीड़ी. सस्ती लगता हूं, लेकिन दिल, फेफड़े और उम्र तीनों चुपचाप खा जाता हूं. नमस्ते, मैं हूं दारू. ज्यादा पीने से लीवर खराब, दिमाग सुस्त और परिवार तबाह हो सकता है. अब अपने उन दोस्तों को ये वीडियो भेजो जो ये सारे नशे करता है. नमस्ते, मैं ಈ ಸೌಂಡ್ ಬಾಕ್ಸ್ ಗೆ ಟಾಟಾ ಬೈ ಬೈ ಹೇಳಿ, ಯಾಕಂದ್ರೆ ಈಗ ಬಂದಿದೆ ಇದರ ಅಪ್ಗ್ರೇಡ್ ಅಲರ್ಟ್ ಪೇ. ವಿಡಿಯೋ ನೋಡ್ರ. All right, lights out. Yeah. There's nothing. Take it back here. All right, lights out. Yeah. ಈ ವಿರು ಜಮಖಂಡಿಗೆ ಒಂದು ಎಚ್ಚರಿಕೆ ಕೊಡ್ಲಾಕತ್ತೀವಿ. ಇವನು ನಮ್ಮ ಏನ ಸಂಘ ಮಾಡ್ಯಾವಲ್ಲ, ಉತ್ತರ ಕರ್ನಾಟಕ ಕಲಾವಿದರ ಸಂಘ. ಈ ಸಂಘದ ವತಿಯಿಂದ ವಿಜಯಪುರ ಜಿಲ್ಲೆಯಲ್ಲಿ ಯಾವುದೇ ಆರ್ಕೆಸ್ಟ್ರಾ ಮಾಲೀಕರು ಅವನು ಕರೆಸಬಾರ್ದು, ಯಾವುದೇ ಆಯೋಜಕರು ಕೂಡ ಅವನು ಕರೆಸಬಾರ್ದು. ಯಾಕಂದ್ರೆ ಅವ ಹಿರಿಯ ಕಲಾವಿದರಿಗೆ ಅಪಮಾನ ಮಾಡ್ಯಾನ, ಒಂದು ಜಾನಪದಕ್ಕೆ ಅಪಮಾನ ಮಾಡ್ಯಾನ. ಅವನ ಅಹಂಕಾರ ಸೊಕ್ಕು ಐತಲ್ಲ, ಅವನೇ ತಿರ್ತದ. ಯಾಕಂದ್ರೆ ಕಲಾವಿದನಿಗೆ ಒಂದು ಸೌಮ್ಯ ಸ್ವಭಾವದ ಮನಸ್ಸಿರ್ಬೇಕಂತ, ಮಗುವಿನ ಮನಸ್ಸಿರ್ಬೇಕು. ಎಂತಿಂತವ್ರು ಬಂದಿರ್ತಾರ ನೋಡ್ರಿ. ಒಬ್ಬ ಕಲಾವಿದಿಗೆ ಎಂತ ಶಕ್ತಿ ಅದಂದ್ರ, ಎಂತಿಂತ ಎಷ್ಟೋ ಜಗಳ ಮಾಡೋರು, ಎಷ್ಟೋ ಅಳೋರು, ಎಷ್ಟೋ ಚೀರಾಡೋರು ಇದ್ರು ಕೂಡ ಸಂಗೀತಕ್ಕೆ ತಲೆ ದೂಗ್ತಾರ. ಆ ಸಂಗೀತ ಸರಸ್ವತಿ ನಿಮ್ಗೆ ಹೊಲ್ದಾಳ ಅಂದ್ರ ನೀವು ಈ ರೀತಿ ಅಹಂಕಾರ ಸೊಕ್ಕು ಮಾಡಕತ್ತೀರಿ ಅಂದ್ರೆ ನೀವು ಅನ್ನ ಸಿಗ್ಲಾರ ಹೋಗ್ತೀರಿ. ಅದಕ್ಕೆ ವಿರು ಜಮಖಂಡಿಗೆ ನಾವೇನ್ ವಿನಂತಿ ಮಾಡ್ಕೋತೀನಿ, ಬರುವ ಈ ನಾಳೆ 6ನೇ ತಾರೀಕಿಗೆ ನಾವೆಲ್ಲಾ ಕಲಾವಿದರು, ಎಲ್ಲಾ ಸಂಘಟನೆಯವರು ಸೇರಿ ಅವನನ್ನ ಈ ವಿಜಯಪುರ ಜಿಲ್ಲೆಯಿಂದ ಬ್ಯಾನ್ ಮಾಡಬೇಕು. ನಾವೆಲ್ಲ ಪೊಲೀಸ್ ಇಲಾಖೆಯವರಿಗೂ ಕೂಡ ಮನವಿ ಕೊಡ್ತೀವಿ, ಜಿಲ್ಲಾಧಿಕಾರಿಗಳು ಕೂಡ ಮನವಿ ಕೊಡ್ತೀವಿ. ಯಾಕಪ್ಪ ಸಮಾಜ ಸ್ವಾಸ್ಥ್ಯ ಹಾಳು ಮಾಡತ್ತಂದ್ರೆ ಸಾರ್ವಜನಿಕ ವೇದಿಕೆ ನಿಂತು ಆಡ್ತಿರ್ತಾನ ನಾವು ಬ್ಯಾನ್ ಮಾಡ್ತೇವೆ. ಅವ್ನ ಮನ್ಯಾಗ ಕೂತ್ ಆಡಲಕ್ಕ ಬಗಲ ಹಾಕೊಂಡು ಅವ್ನ ಯಾರು ನಾವು ಕೇಳಂಗಿಲ್ಲ. ಅದಕ್ಕೆ ಈ ವಿರು ಜಮಖಂಡಿಗೆ ಯಾವುದೇ ಆರ್ಕೆಸ್ಟ್ರಾದವರು
ಕೆಲವೊಂದು ಆರ್ಕೆಸ್ಟ್ರಾದವ್ರು ಅವ್ರಿಗೂ ಹೇಳ್ತೀವಿ, ಎಚ್ಚರಿಕೆ ಕೊಡ್ತೀವಿ. ಆ ಆರ್ಕೆಸ್ಟ್ರಾದವರು ನೀವೇನಾದ್ರು ಅವ್ನು ಕರ್ಸಿದ್ರ, ಆಯೋಜಕರು ಕೂಡ ಕರ್ಸಿದ್ರ, ನೇರವಾಗಿ ನಾವು SP ಅವ್ರಿಗೆ, ಪೊಲೀಸ್ ಇಲಾಖೆಗೆ ನಾವು ಮನವಿ ಕೊಡ್ತೀವಿ. ಆ ಕಾರ್ಯಕ್ರಮ ಎಲ್ಲಿ ನಡೆದಿರ್ತದ, ಆ ವಿರು ಜಮಖಂಡಿಯಲ್ಲಿ ಕಾರ್ಯಕ್ರಮ ನಡೀತದ, ಅಲ್ಲಿ ಹೋಗಿ ನಾವು ಹೋರಾಟ ಕೂಡ ಮಾಡ್ತೇವೆ. ಗಲಾಟೆ ಮಾಡಂಗಿಲ್ಲ, ಹೋರಾಟ ಮಾಡಿ ಆ ಕಾರ್ಯಕ್ರಮ ಬಂದ್ ಮಾಡಿಸುವಂತ ಕೆಲಸ ಮಾಡ್ತೀವಿ. ಕೊನೆಗೂ ನನ್ ಕಷ್ಟ ನೋಡಕ್ಕಾಗದೆ ಪೆರಂಡೋಲಿ ಕೊಟ್ಬಿಟ್ಟಲ್ಲಪ್ಪ ದೇವ್ರೇ. ಒಡಿ ಜಂಪ್ ಅತ್ಲಾಗಿ ನಕ್ಕ ನಿನ್ ಮೇಲೆ ಅವನಾಳು ನನ್ನ ಕರಿಯ ಅನ್ಲಿ. ನಿಮ್ ಐತೆ ನೋಡಲ್ಲ, ಇಷ್ಟು ಬೆಳ್ಳಿಗಿದ್ದೀರಲ್ಲ ನೀವು. ಇದು ಪೆರಂಡೋಲಿ ಅಲ್ಲ, ಪೇಂಟ್ ಅಂತ ಏನಾದ್ರು ಸುಳ್ ಕಮೆಂಟ್ ಹಾಕಿದ್ರೆ ನಿಮ್ಗಿರೋದ ಹಬ್ಬ. ಇದು ಪೆರಂಡೋಲಿನೇ. ಕೊನೆಗೂ ನನ್ ಕಷ್ಟ ನೋಡಕ್ಕಾಗದೆ ಪೆರಂಡೋಲಿ ಕೊಟ್ಬಿಟ್ಟಲ್ಲಪ್ಪ ದೇವ್ರೇ. ಒಡಿ ಜಂಪ್ ಅತ್ಲಾಗಿ ನಕ್ಕ ನಿನ್ ಮೇಲೆ ಅವನಾಳು ನನ್ನ ಕರಿಯ ಅನ್ಲಿ. ನಿಮ್ ಐತೆ ನೋಡಲ್ಲ, ಇಷ್ಟು ಬೆಳ್ಳಿಗಿದ್ದೀರಲ್ಲ ನೀವು. ಇದು ಪೆರಂಡೋಲಿ ಅಲ್ಲ, ಪೇಂಟ್ ಅಂತ ಏನಾದ್ರು ಸುಳ್ ಕಮೆಂಟ್ ಹಾಕಿದ್ರೆ ನಿಮ್ಗಿರೋದ ಹಬ್ಬ. ಇದು ಪೆರಂಡೋಲಿನೇ. ಕೊನೆಗೂ ನನ್ ಕಷ್ಟ ನೋಡಕ್ಕಾಗದೆ ಪೆರಂಡೋಲಿ ಕೊಟ್ಬಿಟ್ಟಲ್ಲಪ್ಪ ದೇವ್ರೇ. ಒಡಿ ಜಂಪ್ ಅತ್ಲಾಗಿ ನಕ್ಕ ನಿನ್ ಮೇಲೆ ಅವನಾಳು ನನ್ನ ಕರಿಯ ಅನ್ಲಿ. ನಿಮ್ ಐತೆ ನೋಡಲ್ಲ, ಇಷ್ಟು ಬೆಳ್ಳಿಗಿದ್ದೀರಲ್ಲ ನೀವು. ಇದು ಪೆರಂಡೋಲಿ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹೆಚ್ಚಿನ ನಮ್ಮ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.